Students and principals here today. Deccan Herald and Prajavani, in association with Ad6 Advertising, are pleased to present the 16th edition of Eduverse, Karnataka's leading education expo. Eduverse is more than just an exhibition, it's a gateway for future possibilities. By bringing together leading universities, innovative programs, and industry voices, it enables students and parents to make informed and confident academic choices. For over 70 years, Deccan Herald and Prajavani have played a vital role in shaping young minds, keeping students informed, sharpening their critical thinking, and broadening their understanding of the world and many perspectives of it. Our commitment to education has always been the heart of what we do. Eduverse is a natural extension of that legacy. This reflects our continued effort to connect students with meaningful opportunities and the right guidance at the crucial stage of their journey. Over 4 days, over 50 universities from across the state will showcase their programs across technology, science, and the humanities. Students will have the opportunity to directly engage with representatives from universities, explore emerging fields, and gain insights into evolving career paths, including those in the digital and content spaces. There will also be coaching for KSET and NEET, along with some mock tests. I invite students above the age of 17, along with parents, their friends, to attend the expo. It presents a distinguished opportunity to explore institutions of repute, engage in meaningful dialogue, and gain clarity on the paths ahead. Thank you. ನಮಸ್ಕಾರ, ಗುಡ್ ಈವ್ನಿಂಗ್. ಭಾಳ ಸಂತೋಷ ಆಗ್ತದೆ ಇವತ್ತು ಡೆಕ್ಕನ್ ಹೆರಾಲ್ಡ್ ಮತ್ತು ಪ್ರಜಾವಾಣಿಯ ವತಿಯಿಂದ ಡೈರೆಕ್ಟರ್ ಆಗಿರ್ತಕ್ಕಂಥ ಸೌಭಾಗ್ಯ ಲಕ್ಷ್ಮಿ, ನಾವು ಲಕ್ಷ್ಮಿ ಅಂತ ಕರಿತೀವಿ, ನಮ್ಮ ಅಕ್ಕನ ಮಗಳು ಅದಕ್ಕೆ, ಮತ್ತೆ ಚೀಫ್ ಎಡಿಟರು ನಮ್ಮ ಪ್ರಜಾವಾಣಿ ಭಾಗದಲ್ಲಿ ನಮ್ಮ ರವೀಂದ್ರ ಭಟ್ ಇದ್ದಾರೆ, ಡೆಕ್ಕನ್ ಹೆರಾಲ್ಡ್ ಸುಬ್ರಹ್ಮಣ್ಯ ಅವರಿದ್ದಾರೆ, ಮತ್ತೆಲ್ಲ ಸಂಸ್ಥೆಯ ಎಲ್ಲ ಮುಖ್ಯಸ್ಥರಿಗೂ ಕೂಡ ನನ್ನ ಗೌರವನ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಯಾರ್ಯಾರು ಇಲ್ಲಿ ಈ ಕಾರ್ಯಕ್ರಮದ ಸಹಕಾರವನ್ನು ಮಾಡಿದ್ದಾರೆ Ad6 ವತಿಯಿಂದ, ಮತ್ತು ಯಾರ್ಯಾರು ಸ್ಪಾನ್ಸರ್ಸು, ಇದೆಲ್ಲರೂ ಕೂಡ, ಯಾಕಂದ್ರೆ ಇದೆಲ್ಲ ಟೀಮ್ ವರ್ಕ್ ಅವ್ರದ್ದೆಲ್ಲರದು ಕೂಡ, ಅವರಿಗೂ ಮತ್ತು ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಇದರಿಂದ ಉಪಯೋಗ ಆಗ್ತಕ್ಕಂಥ ಇವತ್ತು ಚಾಲನೆ 4ನೇ ತಾರೀಕು 5ನೇ ತಾರೀಕು ಪ್ಯಾಲೇಸ್ ಅಲ್ಲಿ ನಡೆಯುತ್ತೆ. ಮತ್ತೆ ಹುಬ್ಳಿಯಲ್ಲಿ ಇಟ್ಸ್ ಗೋಯಿಂಗ್ ಟು ಹ್ಯಾಪನ್ ಆನ್ 11th and 12th. ಇದು ಬಹಳ ಅವಶ್ಯಕತೆ ಇರತಕ್ಕಂಥ ಒಂದು ಕಾರ್ಯಕ್ರಮವನ್ನ, ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥ, ಯಾಕೆಂದ್ರೆ ಸಾಮಾಜಿಕವಾಗಿ ರಾಜಕೀಯವಾಗಿ ಬಹಳ ಜವಾಬ್ದಾರಿಯನ್ನ ಪ್ರಜಾವಾಣಿಯವರು, ಡೆಕ್ಕನ್ ಹೆರಾಲ್ಡ್ ಅವರು ಇವತ್ತವರೆಗೂ ಕೂಡ ತಾವು ಹೊತ್ಕೊಂಡು ಬಂದಿದ್ರಿ. ಕಷ್ಟ ಸುಖದಲ್ಲೂ ಕೂಡ ನೀವು ಯಾವತ್ತೂ ಕೂಡ ಕಾಂಪ್ರಮೈಸ್ ಆಗಿಲ್ಲ. ಅದಕ್ಕೆ ನಿಮಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಗೌರವನ್ನ ಸಮಾಜದಲ್ಲಿದೆ ಯಾವತ್ತೂ ಕೂಡ. ಯಾಕೆಂದ್ರೆ ರಾಜಕಾರಣಿಗಳು ಈ ರೀತಿ ಹೇಳೋದು ಅಷ್ಟು ಈಸಿಯಾಗಿ ಸುಲಭವಾಗಲ್ಲ ಅದು, ಯಾಕಂದ್ರೆ ಟೀಕಾ ಟಿಪ್ಪಣಿ ಮೇಲೆ ನಾವು ನಿಮ್ಮನ್ನ ಗ್ರೇಡ್ ಮಾಡ್ತಾ ಹೋಗ್ತೀವಿ. ಆದ್ರೆ ನೀವು ಸಮಾಜದ ಕಾಳಜಿ ಬಗ್ಗೆ ಅದು ಮುಂಚೂಣಿಯಲ್ಲಿ ಯಾವತ್ತೂ ಕೂಡ ಇಟ್ಕೊಂಡು ಬಂದಿದೆ. ಅದಕ್ಕೆ ನಾನು ಧನ್ಯವಾದಗಳನ್ನು, ಮತ್ತೆ ನಿಮ್ಮ ಸಾಮಾಜಿಕ ಜವಾಬ್ದಾರಿಯನ್ನ, ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಏನಿದೆ, ಬೋತ್ ಇನ್ ಕನ್ನಡ ಅಂಡ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಅಲ್ಲಿ ನಿಮ್ಮ ಕರ್ತವ್ಯವನ್ನ ನಾವು ಸೂಕ್ಷ್ಮವಾಗಿ ನೋಡ್ತಾ ಇರ್ತೀವಿ ಪೇಪರ್ ಅಲ್ಲೂ ಕೂಡ. ಯಾಕಂದ್ರೆ ನಾವು ಶಿಕ್ಷಣ ಸಚಿವನಾಗಿ ನನಗೆ ಅದು ಮಾಹಿತಿನೂ ಕೂಡ ಬರ್ತಾ ಇರ್ತದೆ, ಇಲ್ಲ ಅಂತ ಹೇಳಲ್ಲ. ಮತ್ತೆ ನೀವು ಕೂಡ ಮಾಹಿತಿ ಅದನ್ನೆಲ್ಲ ತಗೊಳ್ಳೋದು ಕೆಲಸತಿ ನಮ್ಮ ಇಲಾಖೆಯಿಂದಲೂ ಕೂಡ ನೀವು ತಗೊಳ್ತೀರ. ಅದು ಇವತ್ತು ಎಡುವರ್ಸ್ ಅಂತ ಹೇಳಿ ಇವತ್ತು ಅಡ್ವರ್ಟೈಸ್ಮೆಂಟ್ ನ ಬಿಡುಗಡೆ ಮಾಡತಕ್ಕಂತ ಒಂದು ಕಾರ್ಯಕ್ರಮದಲ್ಲಿ ನನಗೆ ಭಾಗಿಯಾಗಲಿಕ್ಕೆ ಅವಕಾಶನ ಕೊಟ್ಟಿದ್ದೀರಿ. ಅದಕ್ಕೆ ವಿಶೇಷವಾಗಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತೆ ನೀವು ಹೇಳಿದ್ರಿ ವಿಧಾನಸಭೆಯ ಅಧಿವೇಶನದಲ್ಲೂ ಕೂಡ ನೀವು ಮಧ್ಯ ಬಂದಿದ್ದೀರಿ ಅಂತ ಹೇಳಿ. ಬೈ ಚಾನ್ಸ್ ಏನಾದ್ರು ಸಿದ್ದರಾಮಯ್ಯ ಅವ್ರು ನನ್ ಬೈದ್ರೆ ನಾಳೆ ನೀವು ಬರೆಯಂಗಿಲ್ಲ ಅದನ್ನ, ಯಾಕಂದ್ರೆ ನಿಮ್ದು ತಪ್ಪದು, ನಂದಲ್ಲ, ಹೇಳ್ಬಿಡ್ತೀನಿ. ಯಾಕಂದ್ರೆ ನಿನ್ನೆ ಮೊನ್ನೆ ಎಲ್ಲ ಏನಾಗಿದೆ ನಿಮ್ಗೆ ಗೊತ್ತಿದೆ. ನಾನು ಬಹಳ ಸ್ಕೂಲಲ್ಲಿ ಓದಿದ್ನೇನೋ ಗೊತ್ತಿಲ್ಲ ಸರಿಗೆ, ನನಗೂ ಮರ್ತೋಗ್ಬಿಟ್ಟಿದೆ. ಆದ್ರೆ ಈ ವಿಧಾನಸೌಧದೊಳಗೆ ಕರೆಕ್ಟ್ ಆಗಿ ಕೂತ್ಕೋತೀನಿ ನಾನು, ಯಾಕೆಂದ್ರೆ ನಾನು ಅದು ಪ್ರಾಮಾಣಿಕವಾಗಿ ಆಮೇಲೆ ನಾನೇ ಉತ್ತರ ಕೊಡ್ತೀನಿ, ಯಾರು ಬೇರೆಯವ್ರ ಉತ್ತರ ನನ್ನ ಪರವಾಗಿ ಕೊಡಲ್ಲ.
ಬೈ ಚಾನ್ಸ್, ಯಾಕಂದ್ರೆ ಏನಾಗ್ತದೆ ಕೆಲವು ಸತಿ ಪರವಾಗಿಲ್ಲ ಇಷ್ಟು ದಿವಸ ಕರೆಕ್ಟ್ ಆಗಿದ್ದೀನಿ, ಈಗ ಪರವಾಗಿಲ್ಲ ಎಕ್ಸ್ಕ್ಯೂಸ್ ಅಂತ ನಾನು ಬಂದಿದ್ದೀನಿ. ಕೆಲವು ಸತಿ ಅದೇ ಟೈಮಲ್ಲಿ ನಮ್ಗಳಿಗೆ ಸರಿ ಇರಲ್ಲ, ನಮ್ಮ ಹಣೆ ಬರ ಸರಿ ಇರಲ್ಲ, ನೀವು ಪೆನ್ನಲ್ಲಿ ಬರೆದು ಬಿಡ್ತೀರಿ ಅದನ್ನ. ಅವರು ಟೈಪ್ ಮಾಡಿ ಪ್ರಿಂಟ್ ಮಾಡಿ ನಾಳೆ ಬೆಳಗ್ಗೆ ಹಾಕಿ ನಮ್ಮನ್ನು ಹರಾಜು ಮಾಡಿಬಿಡ್ತಾರೆ. ಕೆಲವು ಸತಿ ನಾವು ಹರಾಜಾಗಿರೋದು ಬೇಕಾದಷ್ಟು, ನನ್ನ ಕನ್ನಡ ಭಾಷೆ, ನನ್ನ ಹೇರ್ ಸ್ಟೈಲು ಎಲ್ಲ ಮುಗಿದಾಯ್ತು. ಈಗ ಪರವಾಗಿಲ್ಲ, ಎಲ್ಲರೂ ಸ್ವಲ್ಪ ಸಮಾಧಾನದಿಂದ ಇದ್ದಾರೆ. ನೀವು ಹೇಳಿದ್ರಿ ಯಾರು ಇವಾಗೆಲ್ಲ ಸ್ವಲ್ಪ ಬಹಳ ಏನೇನೋ ಮಾತಾಡಿದ್ರಪ್ಪ, ಅದೆಲ್ಲ ನಿಜ ಅನ್ಕೊಳ್ತೀನಿ. ನಿಜಾನೇ ಅದು, ನನ್ನನ್ನು ಹೊಗಳಿದ್ದೆ ನಾನು ಹೇಳಿದ್ದು. ಚೆನ್ನಾಗೇ ಇದೆ. ಬಟ್ ಪರವಾಗಿಲ್ಲ, ಟೀಕಾ ಟಿಪ್ಪಣಿಗಳು ನೀವು ಮಾಡ್ತಕ್ಕಂಥ ಉತ್ತರದಲ್ಲಿ ಕೆಲಸದಲ್ಲಿ ಉತ್ತರ ಕೊಡ್ತದೆ. ಅದನ್ನ ನಾನು ನಂಬ್ಕೊಂಡು ಬಂದಿರೋಣ. ಅದಕ್ಕೆ ಜಾಸ್ತಿ ಆದ್ರೆ ನೀವು ಟೀಕಾ ಟಿಪ್ಪಣಿ ಮಾಡಿದಾಗ ಸ್ವಲ್ಪ ಕಷ್ಟ, ಅದಕ್ಕೆ ನೀವು ಬರೆಯಂಗಿಲ್ಲ ಅಂತ ಹೇಳಿ ಆ ಕಂಡೀಷನ್ ಫಸ್ಟೇನೆ ಹೇಳ್ತಾ ಇದ್ದೀನಿ. ನಾನು ಇದ್ರ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಸ್ವಲ್ಪ ನನ್ನ ಇಲಾಖೆದು ಮಾತಾಡಿ ಇಲ್ಲಿಗೆ ಬರ್ತೀವಿ. ಯಾಕಂದ್ರೆ ನಮ್ಮ ಇಲಾಖೆಯಲ್ಲಿ ಪಾಸ್ ಆದ್ರೇನೆ ಮಕ್ಕಳು ನಿಮ್ಗಿಲ್ ಚಾನ್ಸ್ ರೇವಾ ಅವರಿಗೆ, ಇಲ್ಲಾಂದ್ರೆ ಆಗೋದಿಲ್ಲ. ನಾವು ಚೆನ್ನಾಗಿ ಪಾಸ್ ಆಗಿ ಚೆನ್ನಾಗಿ ಎಜುಕೇಶನ್ ಕಳಿಸ್ಬೇಕು. ಆದ್ರೆ ನಾನು ಶಿಕ್ಷಣ ಸಚಿವನಾದ ಮೇಲೆ ಕಾಪಿ ಹೊಡೆದು ಪಾಸ್ ಆಗೋ ಬಂದು ನಿಮ್ಮ ಹತ್ರ ಬಂದು ಸಿಗಾಕೊಂಡ್ಬಿಡೋರು. ಸ್ಯಾಂಟಿಟಿ ಆಫ್ ಎಕ್ಸಾಮ್ ನ ನಾವು ಕಾಪಾಡಲಿಲ್ಲ ಅಂದ್ರೆ ತಪ್ಪಾಗ್ತದೆ. ಯಾರು ಇನ್ಸ್ಟಿಟ್ಯೂಷನ್ ಅಲ್ಲಿ ಇದ್ದಾರೆ ಅವರೆಲ್ಲರೂ ಕೂಡ ಸಾಕಷ್ಟು ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಯು ಆಲ್ ಹ್ಯಾವ್ ಕನ್ವರ್ಟೆಡ್ ಟು ದಿಸ್ ಕೈಂಡ್ ಆಫ್ ಕೋಚಿಂಗ್ ಕ್ಲಾಸಸ್ ಇರ್ಬೋದು. ಮತ್ತೆ ನೆಕ್ಸ್ಟ್ ಡಿಸಿಷನ್ ಮೇಕಿಂಗ್ ಸಿಚುವೇಶನ್ ಏನ್ ಬರುತ್ತೆ ಈ ಸಂದರ್ಭ, ನೀವೇನ ಒಂದು ಕಾರ್ಯಕ್ರಮವನ್ನ ಭವಿಷ್ಯದಲ್ಲಿ ಅವರು ಇಡ್ತಕ್ಕಂಥ ಹೆಜ್ಜೆ ಬಹಳ ಮುಖ್ಯ ಆಯ್ತು. ಯಾಕೆಂದ್ರೆ ಹೆಜ್ಜೆ ಇಟ್ಟ ಮೇಲೆ ಮತ್ತೆ ವಾಪಸ್ ಬರ್ಬೇಕಂದ್ರೆ ಮತ್ತೆ 2 ವರ್ಷ ಆರ್ಥಿಕವಾಗಿ ಹೊಡೆತ, ತಂದೆ ತಾಯಿಯವರಿಗೆ ಪೇಷನ್ಸ್ ಇರಲ್ಲ, ಅವ್ರಿಗೆ ಇರೋದಿಲ್ಲ. ಇವತ್ತು ಹೆಂಗೆ ಅಂದ್ರೆ ಬಹಳ ಫಾಸ್ಟ್. ನೀವು ನಾವು ರವೀಂದ್ರ ಭಟ್ರು ಹೇಳ್ಬೇಕಾದ್ರೆ ಹೇಳ್ತಾ ಇದ್ರಿ, ನೀವು ಬರೀ ಒಬ್ರು ಇಬ್ರು ಇಡೀ ರಾಜ್ಯದಲ್ಲಿ ತಗೊಳ್ತಾರೆ 625ಗೆ, ಈಗ ಒಂದು 400-500 ಜನರೆಲ್ಲ ತಗೋತಾರೆ. ಅಂದ್ರೆ ಕಾಂಪಿಟೇಷನ್ ಹ್ಯಾಸ್ ಬಿಕಮ್ ಲೈಕ್ ದಟ್. ಬಟ್ ಕ್ಯಾಲ್ಕುಲೇಷನ್ ನನಗೆ ತಪ್ಪು ನನಗೆ ಅನ್ಸ್ಲಿಲ್ಲ. ಏನು 4 ಕಾಲು ಅದಕ್ಕೆ 3 ಕಾಲಿಗೆ ನಾವು ಮಾರ್ಕ್ಸ್ ಕೊಡ್ತೀವಿ ಅಂತ ಏನಿಲ್ಲ. ನಮ್ದಲ್ಲಿ ಅದೇ ಸಿಸ್ಟಮ್ ಇದೆ. ಮೋಸ್ಟ್ಲಿ ಇಲ್ಲಿ ಏನಾರು ಇದೆಯನ್ನ ಗೊತ್ತಿಲ್ಲ. ನಾನು ಇಲ್ಲಿವರೆಗೂ ನನಗೆ ಗೊತ್ತಿದೆ, ಈ ತರ ಕೋಚಿಂಗ್ ಎಲ್ಲ ನಮಗಿರ್ಲಿಲ್ಲ. ನಾವು ಈ ತರ ಕೋಚಿಂಗ್ ಇದ್ದಿದ್ರೆ ನಾವು ಎಷ್ಟೆಷ್ಟು ವರ್ಷ ಕೋಚಿಂಗ್ ತಗೋಬೇಕಾಗಿತ್ತು ನೆಕ್ಸ್ಟ್ ಡಿಸೈಡ್ ಮಾಡಕ್ಕೆ ಅದನ್ನು ಗೊತ್ತಿಲ್ಲ. ಆದ್ರೆ ಒಂದು ನನ್ನ ಇಲಾಖೆಯಲ್ಲಿ ಏನಾಗ್ತದೆ, ಇಲ್ಲಿ 3 ಭಾಗ ಬರ್ತದೆ. ಒಂದು ಸರ್ಕಾರಿ ಶಾಲೆ, ಒಂದು ಅನುದಾನಿತ ಶಾಲೆ, ಮತ್ತು ಕೆಲವರು ತಾವೆಲ್ಲರೂ ಕೂಡ ಪ್ರೈವೇಟ್ ಶಾಲೆಗಳಲ್ಲಿ ಅಂತ ಹೇಳಿ ಬರ್ತದೆ. ಆರ್ಥಿಕವಾಗಿ ಹೊರ ಬೀಳುತ್ತೆ. ಬಟ್ ನೀವೆಲ್ಲ ಪಾರ್ಟ್ ಆಫ್ ಎಜುಕೇಶನಲ್ ಸಿಸ್ಟಮ್, ಸೊ ನಾನು ಅದ್ರ ಬಗ್ಗೆ ಚರ್ಚೆ ಮಾಡಲ್ಲ. ಬಟ್ ನಿಮಗೆ ಒಂದು ಪ್ಯಾರಾಮೀಟರ್ಸ್ ಹಾಕೋತೀರ, 80%, 90% ಅಡ್ಮಿಷನ್ ಕ್ಲೋಸಸ್ ಬಿಫೋರ್ ದಟ್ ಅಂತ. ಅದು ಒಂದಂತ ಶಾಲೆಯಲ್ಲೂ ಕೆಲವು ಸತಿ ಅಷ್ಟೊಂದಿಲ್ಲ, ಕೆಲವು ಸತಿಗೆ ಕೆಲವು. ಆದ್ರೆ ಸರ್ಕಾರಿ ಶಾಲೆಯಲ್ಲಿ ಹಂಗಲ್ಲ. ನಾವೆಲ್ಲ ಮಕ್ಕಳನ್ನು ಒಂದೇ ತರ ನೋಡ್ಬೇಕಾಗ್ತದೆ. ಅಲ್ಲಿ ಪಾಸ್ ಆಗಿರೋರು, ಫೇಲ್ ಆಗಿರೋರು, ಬಡವರು ಮಕ್ಕಳು, ಅವರು ಇವರು ಆರ್ಥಿಕವಾಗಿ ಕೆಲವು ಸತಿ ನನ್ನ ಇಲಾಖೆ ನಾನು ನೋಡಿದ್ದೀನಿ. ಯಾಕೆಂದ್ರೆ ಇದನ್ನ ಮಾತಾಡಬೇಕು ಅನ್ಸಿದ್ರೆ ನಿಮ್ಮ ಟೈಮಲ್ಲಿ ಯಾವಾಗಾದ್ರೂ ನಿಮಗೆಲ್ಲ ದೇವ್ರ ಶಕ್ತಿ ಕೊಟ್ಟಾಗ ಎಲ್ಲ ಆರ್ಥಿಕವಾಗಿಯೇ ತಗೊಳ್ಳೋದು ಬೇಡ. ಈಗ ನೆರಳು ಅವ್ರು ಮಾಡ್ತಾ ಇರೋದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಮೇಲೆ. ಐ ಥಿಂಕ್ ಈವನ್ ಯು ಆಲ್ ಶುಡ್ ಡೂ ಇಟ್. ಬಿಕಾಸ್ ಎಷ್ಟು ಕಾಲೇಜ್ಗಳು, ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಎಲ್ಲ ಆಗಿದೆ ಅಂತ ಹೇಳಿದ್ರೆ ನೀವು ಮಾಡಬಾರ್ದು, ಅದನ್ನ ನಾನು ಚರ್ಚೆ ಮಾಡಲ್ಲ. ನಿಮ್ಮ ಈ ಸಹಕಾರಕ್ಕೆ ಭವಿಷ್ಯ ರೂಪಿಸ್ತಕ್ಕಂಥ ಹೆಜ್ಜೆ ಇದೆಯಲ್ಲ ಬಹಳ ಮುಖ್ಯ. ಬಟ್ ಕೆಲವರಿಗೂ ಕೂಡ ಅವಕಾಶಗಳನ್ನ ಕೊಡಿ. ಏನೋ ಸರ್ಕಾರಿ ಶಾಲೆಗಳಲ್ಲಿ ಓದ್ತಕ್ಕಂಥ ಮಕ್ಕಳಿಗೆ ನಾವು ಕೂಡ ಒಂದು 20% ನಿಮಗೆ ಟಾಪರ್ಸ್ಗೆ ನಾವು ಸಹಕಾರ ಮಾಡ್ತೀವಿ ಅಂದ್ರೆ ನನ್ನ ಇಲಾಖೆಗೂ ಸ್ವಲ್ಪ ಗೌರವ ಬರುತ್ತೆ. ಐ ಹ್ಯಾವ್ ಟು ಪ್ರಮೋಟ್ ಮೈ ಸ್ಟೂಡೆಂಟ್ಸ್ ಆಲ್ಸೋ. ಈಗ ನಾನು ಬಂದಿರೋದು, ನೀವೆಲ್ಲರೂ ಕೂಡ ಮಾತಾಡಿದ್ರೆ ಎಲ್ಲೋ ಆಯ್ತಪ್ಪ ಪರವಾಗಿಲ್ಲ ಅಂತ ಹೇಳಿ. ಯಾಕೆಂದ್ರೆ ನಾವು ಫೇಲ್ ಆಗೋದ್ ಮಕ್ಕಳನ್ನ ಹಳ್ಳಿ ಕಡೆಗೆ ಏನಾಗ್ತದೆ, 3 ದಿವಸ ತಂದೆ ತಾಯಿಯವ್ರು ನೋಡ್ಕೊಳ್ಬೇಕು. ಐ ಆಮ್ ಸಾರಿ, ಐ ಆಮ್ ಯೂಸಿಂಗ್ ದಿಸ್ ಸಿಚುವೇಶನ್, ಬಟ್ ಇಲ್ಲಿಂದಲೇ ಬರೋದು. ಈಗ ಮಾನ್ಯ ಸಿದ್ದರಾಮಯ್ಯ ಸರ್ಕಾರಿ ಶಾಲೆಯಲ್ಲಿ ಓದೇ ಚೀಫ್ ಮಿನಿಸ್ಟರ್ ಆಗಿದ್ದು, ಅವರು ಪ್ರೈವೇಟ್ ಶಾಲೆಯಲ್ಲ. ನಮ್ಮ ತಂದೆ ಬಂಗಾರಪ್ಪ ಅವರು ಕೂಡ ಸರ್ಕಾರಿ ಶಾಲೆಯಲ್ಲೇ ಓದಿ ಚೀಫ್ ಮಿನಿಸ್ಟರ್ ಆದವರು. ಅದಕ್ಕೆ ನಾನು ಈ ವಿಚಾರಗಳನ್ನ ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿ ಇದನ್ನ ಹೇಳ್ಬೇಕಾಗತ್ತೆ. ಸೊ ನಾವು ಮಕ್ಕಳನ್ನ ನೋಡಿದ್ವಿ, 3 ದಿವಸ ತಂದೆ ತಾಯಿಯವ್ರು ನೋಡ್ಕೋಬೇಕು, 3 ದಿವಸ ಶಾಲೆಗೆ ಹೋಗ್ಬೇಕು, 3 ದಿವಸ ಹೊಲದಲ್ಲಿ ಕೆಲಸ ಮಾಡಬೇಕು, 3 ದಿವಸ ಇಲ್ಲಿ ಓದ್ಬೇಕು. ಅದಕ್ಕೆ ನಮ್ಮ ತಂದೆಯವ್ರು ನೆನಪಿದೆ ನನಗೆ. ಮೋಸ್ಟ್ಲಿ ರವೀಂದ್ರ ಭಟ್ರೆಲ್ಲ ಬರೆದಿರ್ತೀರಿ ನೀವು ಆ ಸಂದರ್ಭದಲ್ಲಿ. ಏನಂತ ಹೇಳಿದ್ರೆ, ಯಾರು ಸರ್ಕಾರಿ ಶಾಲೆಗೆ ಹೋಗ್ತಾರೆ ಅವರಿಗೆಲ್ಲ ₹1 ಸ್ಟೈಫಂಡ್ ಕೊಡೋರು. 90, 91, 92ರಲ್ಲಿ ನಮ್ಮ ತಂದೆಯವರು ಮುಖ್ಯಮಂತ್ರಿಗಳಿರ್ಬೇಕಾದ್ರೆ
ಆದ್ರೆ ಇವತ್ತು ಆರ್ಥಿಕವಾಗಿ ಜನರಿಗೂ ಕೂಡ ಶಕ್ತಿ ಬಂದಿದೆ. ಮಕ್ಕಳ ಭವಿಷ್ಯಕ್ಕೆ ಸಾಲ ಮಾಡ್ತಕ್ಕಂಥದ್ದು, ಆರ್ಥಿಕವಾಗಿ ಶಕ್ತಿ ಇರ್ತಕ್ಕಂಥದ್ದು ಹೆಂಗಾರು ಮಾಡಿ ಮಕ್ಕಳು ಹುಟ್ಟೋ ಟೈಮಲ್ಲಿ ಹೇಳಿರ್ತಾರೆ, ಇಲ್ಲ ಇಲ್ಲ ನನ್ನ ಮಕ್ಕಳನ್ನ ಒಳ್ಳೆ ರೀತಿಯಲ್ಲಿ ಹುಟ್ಟಿದ ತಕ್ಷಣ ಇಲ್ಲ ಹುಟ್ಟಕ್ಕಿಂತ ಮುಂಚೆನೆ ಗಂಡ ಹೆಂಡತಿ ಆ ವಿಚಾರಗಳನ್ನು ಮಾಡಿರ್ತಾರೆ. ಇಲ್ಲ ನನ್ನ ಮಗನ ಎಜುಕೇಶನ್, ತಂದೆ ತಾಯಿಯವರು ಆದ ತಕ್ಷಣ ಅವರ ಜವಾಬ್ದಾರಿ ಏನಂದ್ರೆ ಮಕ್ಕಳು ಅವ್ರಿಗೆ ಹುಟ್ಟಿದ ತಕ್ಷಣ ಅವ್ರ ಪ್ಲಾನೇ ಚೇಂಜ್ ಆಗ್ಬಿಡುತ್ತೆ. ತಮ್ಮ ಭವಿಷ್ಯನ ಬಿಟ್ಟು ಮಕ್ಕಳ ಭವಿಷ್ಯಕ್ಕೆ ಅವ್ರು ದುಡಿಬೇಕಾಗತ್ತೆ. ಮೋಸ್ಟ್ ಆಫ್ ದುಡ್ಡಿರೋರು ಕೂಡ ಅವ್ರು ಮತ್ತೆ ದುಡ್ಡು ಎಷ್ಟು ಮಾಡ್ಬೇಕು ಅನ್ನೋದನ್ನ ನಮ್ಮ ಮಕ್ಕಳಿಗೆ ಅಂತಾನೆ ಬರ್ತದೆ ಹೊರತು ಅವ್ರ ಸ್ವಂತಕ್ಕಾಗೋದಿಲ್ಲ ಮೋಸ್ಟ್ಲಿ ನನ್ಗೆ ಗೊತ್ತಿರೋ ಪ್ರಕಾರ. ಅಂತ ಒಂದು ಸಂದರ್ಭದಲ್ಲಿ ಇರೋದ್ರಿಂದ ನಾವು ಕೂಡ ಸಾಕಷ್ಟು ಬದಲಾವಣೆನ ಮಾಡಿದ್ವಿ. ನಾವು ಶಿಕ್ಷಣ ಇಲಾಖೆಯಲ್ಲಿ ಫಸ್ಟ್ ಒಂದು ಇವತ್ತಿಗೆ 12th ಸ್ಟ್ಯಾಂಡರ್ಡ್ ಅಂದ್ರೆ PUC ಎಕ್ಸಾಮ್ ಮುಗೀತು ಇವತ್ತು 28ರಿಂದ ಫೆಬ್ರವರಿಯಿಂದ ಇವತ್ತು. ಸೊ ಇವಾಗ ನಿಮಗೆ ಬರ್ತಾರೆ ಇವರೆಲ್ಲರೂ ಪಾಸ್ ಆಗಿ ಫಸ್ಟ್ ಎಕ್ಸಾಮ್ ಅಲ್ಲೋ ಸೆಕೆಂಡ್ ಎಕ್ಸಾಮ್ ಅಲ್ಲೋ ಇಂಪ್ರೂವ್ ಮಾಡ್ಕೊಂಡು ಬರ್ತಾರೆ. ಈಗ ಈ ಅವಕಾಶ ನಿಮ್ ಬಿಸ್ನೆಸ್ ಚೆನ್ನಾಗಿ ಆಗ್ತಾ ಇದೆ ಈಗ, ಯಾಕಂದ್ರೆ ಪಾಸಿಂಗು ಅಷ್ಟೇ ಸ್ವಂತ ಶಕ್ತಿ ಮೇಲೆ ಕಾಪಿ ಹೊಡಿದೇ ಬರ್ತಾ ಇದ್ದಾರೆ. ಇದ್ರ ಬಿಟ್ರೆ ಸೆಕೆಂಡ್ ಎಕ್ಸಾಮ್ ಥರ್ಡ್ ಎಕ್ಸಾಮ್ ಎಲ್ಲ ಇದೆ. ನಿಮ್ಮ ಎಡು ಟೀಮ್ ಇದ್ರೆ ಅವ್ರಿಗೆ ಮೋಸ್ಟ್ಲಿ ಗೊತ್ತಿರ್ತದೆ. SSLC ನಾಳೆ ಬೆಳಗ್ಗೆಯಿಂದ ಸ್ಟಾರ್ಟ್ ಆಗುತ್ತೆ. ಅದು 2ನೇ ತಾರೀಕುವರೆಗೂ, ಏಪ್ರಿಲ್ 2ನೇ ತಾರೀಕುವರೆಗೂ. ಅಫ್ಕೋರ್ಸ್ SSLC ಅವರು ಮತ್ತೆ PUC ಬರ್ತಾರೆ. ಇದೆಲ್ಲದೂ ಕೂಡ ನೀವ್ ಹೆಂಗೆ ಇದೆಲ್ಲದೂ ಕೂಡ ಅಡ್ವರ್ಟೈಸ್ಮೆಂಟ್ ಹಾಕಿದ್ರಿ, ನಾವು ಕೂಡ CET NEET ಎಕ್ಸಾಮ್ಸ್ ನಾವು ಕೋಚಿಂಗ್ ಕೊಡ್ತಾ ಇದೀವಿ ಮಕ್ಕಳಿಗೆ. ವಾರದಲ್ಲಿ ಬೆಳಗ್ಗೆ 9 to 10, 3 to 4 ಫ್ರೀ ಎಜುಕೇಶನ್ ಫಾರ್ 25,000 ಚಿಲ್ಡ್ರನ್ಸ್. ಯಾಕೆಂದ್ರೆ ಎಲ್ಲರಿಗೂ ದುಡ್ಡು ಕೊಟ್ಟಾಗಲ್ಲ. ಯಾಕೆಂದ್ರೆ ನಿಮ್ಗೆ ಹತ್ರ ಯಾರೋ ಆರ್ಥಿಕವಾಗಿರುತ್ತೆ, ಬರ್ತಾರೆ, ಸೇರ್ತಾರೆ, ನೀವು ಕೋಚಿಂಗ್ ಕೊಡ್ತೀರಿ, ಪ್ರೊಫೆಷನಲ್ ಟ್ರೈನಿಂಗ್ ಕೊಡ್ತೀರಿ, ಎಲ್ಲ ಮಾಡ್ತೀರಿ. ಆದ್ರೆ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಸ್ವಲ್ಪ ಕಷ್ಟ ಆಗ್ತದೆ ಕೆಲವು ಸತಿ. ಅದಕ್ಕೆ 25,000 ಮಕ್ಕಳಿಗೆ ನಾವು ಆಸ್ ಇಟ್ ಇಸ್ ಕಾರ್ಯಕ್ರಮನ ಕೂಡ ಫಸ್ಟ್ ಟೈಮ್ ನಾನು ಬಂದ್ಮೇಲೆ ಇದನ್ನ ಶುರು ಮಾಡಿದ್ವಿ. ಆ ಕಾರ್ಯಕ್ರಮ ಆನ್ ಗೋಯಿಂಗ್ ಆಗಿ ಚೆನ್ನಾಗಿ ನಡೀತಾ ಇದೆ. ಅದು ಸರ್ಕಾರದ ಹಣದಿಂದ ನಾವು ಮಾಡ್ತಾ ಇರೋದು. ಅದಕ್ಕೆ ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಹಂತ. ಈ ಸಂದರ್ಭದಲ್ಲಿ ಮಕ್ಕಳಿಗೆ ಮುಂಚೆ ಎಲ್ಲ PCMB ಇಲ್ಲ ಅಂದ್ರೆ ಡಾಕ್ಟರ್, ಇಂಜಿನಿಯರ್ ಅಂತ ಹೇಳಿ ಸಿಂಪಲ್ ಆಗಿ, ಈಗ ಮೋಸ್ಟ್ಲಿ ಎಷ್ಟು ಇದಾವೆ ಅಂದ್ರೆ ಅದನ್ನ ಚೂಸ್ ಮಾಡೋದಕ್ಕೇನೆ ಇಂಥ ಕಾರ್ಯಕ್ರಮಗಳನ್ನ ನೀವು ಮಾಡ್ತಾ ಇರೋದು. ಯಾಕೆಂದ್ರೆ ಗೊಂದಲದಲ್ಲಿ ಇದ್ದು ಬಿಡ್ತಾರೆ, ನಾನು ಇದು ತಗೋಬೇಕಾಗಿತ್ತ, ನಾನು ಅದು ತಗೋಬೇಕಾಗಿತ್ತ ಅಂತ. ಇನ್ಕ್ಲೂಡಿಂಗ್ ನನ್ನ ಮಗನು ಕೂಡ ಅವನಿಗೆ NUS ಅಲ್ಲಿ ಲಕ್ಷ್ಮಿ ಗೊತ್ತು, ನ್ಯಾಷನಲ್ ಯೂನಿವರ್ಸಿಟಿ ಆಫ್ ಸಿಂಗಪೂರ್, ಅಲ್ಲಿ ಒಂದು ಸಬ್ಜೆಕ್ಟ್ ಜಾಸ್ತಿ ಇತ್ತು, ಅವನಿಗೆ ಸೀಟ್ ಸಿಕ್ತು, ಒಂದು ಸಬ್ಜೆಕ್ಟ್ ಜಾಸ್ತಿ ಇತ್ತು. ಬಟ್ ಈ ಸೈಡ್ ನೋ, ಐ ವಾಂಟ್ ಟು ಸ್ಟಡಿ ಓನ್ಲಿ ದಿಸ್. ವಾಪಸ್ ಬಂದು ಅವನ RV ಕಾಲೇಜಿಗೆ ಅವನಿಗೆ ಬೇಕಾಗಿರೋದೇ ತಗೊಂಡ, ಅದನ್ನು ಓದ್ತಾ ಇದ್ದಾನೆ. ಸೊ ನೆಕ್ಸ್ಟ್ ಏನಾದ್ರೂ ಅವನಿಗೆ ಅವಕಾಶ ಸಿಕ್ಕರೆ ಆ ತರ ಆಗ್ಬೋದು. ಅಂದ್ರೆ ಐ ನೋ ವೆರಿ ವೆಲ್ ವಾಟ್ ಆರ್ ದ ಚಾಲೆಂಜಸ್, ಡಿಫಿಕಲ್ಟ್ ಈವನ್ ಇನ್ ಚೂಸಿಂಗ್ ಫ್ಯೂಚರ್. ವೆರಿ ಡಿಫಿಕಲ್ಟ್, ಕಷ್ಟ, ಅದು ಅಷ್ಟು ಈಸಿ ಅಲ್ಲ. ಅಂತ ಒಂದು ಕಾರ್ಯಕ್ರಮವನ್ನ ತಾವು ಇವತ್ತು ಬಹಳ ಎಲ್ಲ ಪ್ರಸಿದ್ಧವಾಗಿರ್ತಕ್ಕಂಥ ಇನ್ಸ್ಟಿಟ್ಯೂಷನ್ಸ್ ರಾಜ್ಯಾದ್ಯಂತ ಎಲ್ಲ ಇದ್ದೀರಾ, ನೀವೆಲ್ಲರೂ ಕೂಡ ಎಲ್ಲ ಕಡೆನೂ ಇದ್ದೀರಾ, ಅದನ್ನ ಮಾಡ್ತಾ ಇದ್ದೀರಿ. ನಾನು ಒಬ್ಬ ಶಿಕ್ಷಣ ಸಚಿವನಾಗಿ ಒಳ್ಳೆ ವಿದ್ಯಾಭ್ಯಾಸನ ಕೊಡ್ಬೇಕಾಗ್ತದೆ. ಮನೆ ಸಿದ್ದರಾಮಯ್ಯ ಅವರು ಫಸ್ಟ್ ನನಗೆ ಹೇಳಿದ್ರು, ದಿಸ್ ಇಸ್ ದ ಮೋಸ್ಟ್ ಡಿಫಿಕಲ್ಟ್ portfolio department, and because one of the biggest, I spent about 10% of ನಮ್ಮ budget, about 47,000 crores we spent. ನನ್ನ ಇಲಾಖೆಯಲ್ಲಿ ಬಹಳ ದೊಡ್ಡ ಸಮಸ್ಯೆ ಇನ್ನೂ ಇದೆ, ಇಲ್ಲ ಅಂತ ಹೇಳಲ್ಲ. ಬಟ್ ಒಂದು ಸುಧಾರಣೆಯನ್ನ ನಮ್ಮ ಇಲಾಖೆಯಲ್ಲಿ ಒಂದು ಕಾನ್ಫಿಡೆನ್ಸ್ ನ ತಂದಿದ್ದೀವಿ. ಅದರಲ್ಲೂ ವಿಶೇಷವಾಗಿ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳು ಓದೋದಕ್ಕೆ ಅಂತ ಹೇಳಿ ಬರಲ್ಲ. ಮಕ್ಕಳು ಸರ್ಕಾರಿ ಶಾಲೆ ಅಂದ ತಕ್ಷಣ ಏನೋ ಒಂದು ಇದಿತ್ತು, ಅದೊಂದು ಬದಲಾವಣೆ ಮಾಡ್ತಕ್ಕಂಥ ಹಂತದಲ್ಲಿ ಆಫ್ಟರ್ ಆಲ್ ದೇ ಆರ್ ಆರ್ ಚಿಲ್ಡ್ರನ್ಸ್. ಎಜುಕೇಶನ್ಗೆ ಒಂದು ಧರ್ಮ ಇರಲ್ಲ, ಲ್ಯಾಂಗ್ವೇಜ್ ಇರಲ್ಲ, ಪ್ರಾಂತ್ಯ ಇರೋದಿಲ್ಲ. ನೀವು ಏನ್ ಬೇಕಾದ್ರೆ ಕಲಿಬಹುದು, ಏನ್ ಬೇಕಾದ್ರೂ ಪಡ್ಕೋಬಹುದು, ದುಡ್ಡಲ್ಲೂ ಪಡ್ಕೋಬಹುದು. ಪಡಿದೇ ಇರ್ತಕ್ಕಂಥ ವಸ್ತು ಏನು ಅಂದ್ರೆ ಅದು ದುಡ್ಡಲ್ಲಿ ಪಡಿದೇ ಇರ್ತಕ್ಕಂಥ ವಸ್ತು ಏನಂದ್ರೆ ಎಜುಕೇಶನ್. ಅದನ್ನ ಕಲೀಲೇಬೇಕಾಗುತ್ತೆ. ಇವತ್ತು ರಾಜಕಾರಣದೊಳಗೆ ನಾವೆಲ್ಲ ಬೌಂಡ್ರಿ ಹಾಕೊಂಡ್ಬಿಟ್ಟಿದೀವಿ, ನನ್ನ ಕ್ಷೇತ್ರ ಯಾವುದು, ನನ್ನ ಡಿಸ್ಟ್ರಿಕ್ಟ್ ಯಾವುದು, ನನ್ನ ಸ್ಟೇಟ್ ಯಾವುದು, ನನ್ನ ದೇಶ ಯಾವುದು ಅಂತ. ಆದ್ರೆ ಇದನ್ನೆಲ್ಲ ಮೀರಿಸ್ತಕ್ಕಂಥ ಒಂದು ಏನಾದ್ರೂ ಇದ್ರೆ, ಅದು ಇದನ್ನ ಬದಲಾವಣೆ ಮಾಡ್ತಕ್ಕಂಥ ಶಕ್ತಿನೂ ಏನಾದ್ರು ಇದ್ರೆ, ಬೌಂಡ್ರಿಲೆಸ್ ಯಾವ್ದಾದ್ರು ಒಂದು ಸಬ್ಜೆಕ್ಟ್, ಒಂದು ವಿಚಾರ ಏನಾದ್ರು ಇದ್ರೆ, ಜಾತಿಗಿದೆ ಬೌಂಡ್ರಿ, ನಿಮಗೆ ಲ್ಯಾಂಗ್ವೇಜ್ಗಿದೆ ಬೌಂಡ್ರಿ, ರಾಜಕಾರಣಕ್ಕಿದೆ, ಎಲ್ಲದಕ್ಕೂ ಇದೆ. ಆದ್ರೆ ಎಜುಕೇಶನ್ಗೆ ಯಾವುದೇ ತರದ ಬೌಂಡ್ರಿ ಇಲ್ಲ. ಅದನ್ನ ಇವತ್ತು ಬಹಳ ಮುಂಚೂಣಿಗೆ ತಗೊಂಡು ಹೋಗ್ತಕ್ಕಂಥ ಮತ್ತೆ ಸುಧಾರಣೆಯನ್ನ, ಸಮಾಧಾನವನ್ನ ತರ್ತಕ್ಕಂಥ ನೀವು ವಿಚಾರಗಳನ್ನ ನೀವು ಮಾಡ್ತಾ ಇದ್ದೀರಿ. ಅದಕ್ಕೆ ಡೆಕ್ಕನ್ ಹೆರಾಲ್ಡ್
ಮತ್ತೆ ಪ್ರಜಾವಣಿಯವರು ಅವರ ಒಂದು ಸುದೀರ್ಘವಾಗಿರ್ತಕ್ಕಂಥ 78 ವರ್ಷದ ಒಂದು ಈ ಸಾಮಾಜಿಕ ಸೇವೆ. ಪ್ರಜಾವಣಿ ಎಲ್ಲರೂ ಅಷ್ಟು ಈಸಿಯಾಗಿ ಬರೋದಿಲ್ಲ, ಅದು ಇದ್ದಾರೆ, ಎಲ್ಲರೂ ಇದ್ದಾರೆ, ಕೆಲವರು ಬರೋದಿಲ್ಲ. ಇವತ್ತಿನ ಒಂದು ಸೋಷಿಯಲ್ ಮೀಡಿಯಾ ಒಂದು ಒತ್ತಡದಲ್ಲೂ ಕೂಡ ನನ್ನ ಇಲಾಖೆಯಿಂದ 16 ವರ್ಷದ ಮಕ್ಕಳಿಗೆ ಅನಿವಾರ್ಯವಾಗಿ ಸ್ವಲ್ಪ ಸೋಷಿಯಲ್ ಈ ಮೊಬೈಲ್ ಯೂಸ್ ಬಳಕೆ ಏನಿದೆ ಅದನ್ನೆಲ್ಲದೂ ಕೂಡ ನಿರ್ಬಂಧನೆ ಮಾಡಬೇಕಂತ ಒಂದು ಕಾನೂನು ಮೂವ್ ಮಾಡ್ತಾ ಇದ್ವಿ. ಅದು ಎಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತೋ ಗೊತ್ತಿಲ್ಲ. ಯಾಕಂದ್ರೆ ಮಕ್ಕಳಿಗೆ ಎಲ್ಲಾ ತರದ ವಿಚಾರಗಳು ಬರ್ತಾವೆ, ಬೇಡಾಗಿರೋದೆಲ್ಲ ಬರುತ್ತೆ. ಅವರ ಭವಿಷ್ಯವನ್ನ ಹಾದಿಯನ್ನ ತಪ್ಪಿಸ್ತಕ್ಕಂಥ ವಿಚಾರಗಳು ಯಾವುದೇ ಕಾರಣಕ್ಕೆ ಅವರಿಗೆ ಬರಬಾರದು. ಇನ್ಫ್ಯಾಕ್ಟ್ ವಿ ಆರ್ ಸ್ಟಾರ್ಟಿಂಗ್ ಫಾರ್ ದ ಫಸ್ಟ್ ಟೈಮ್ even ನೀತಿ ವಿಜ್ಞಾನ, moral science was not there in government school. For the first time I am bringing it back. Books are getting printed as I speak. So this year ಜೂನ್ ಮೇಲೆ ಫ್ರೀ ಆಗಿ ಸರ್ಕಾರಿ ಮಕ್ಕಳಿಗೆ ನಾವೇ ಬುಕ್ ಕೊಡ್ತಾ ಇದ್ದೀವಿ ಮಾರಲ್ ಸೈನ್ಸ್. ಯಾಕೆಂದ್ರೆ ಅನಾಹುತಗಳು 9ನೇ ಕ್ಲಾಸಲ್ಲಿ ನಡೀತಾ ಇದೆ, 10ನೇ ಕ್ಲಾಸಲ್ಲಿ ನಡೀತಾ ಇದಾವೆ, ಜಾತಿ ಧರ್ಮ ನಡೀತಾ ಇದೆ. ಅದೇನು ಮಾಡಕ್ಕಲ್ಲ, ನಮ್ಮಂತ ರಾಜಕಾರಣಿಗಳಿಗೆ ನನಗಂತೂ ಈ ಸಲ ಜಾತಿ ಧರ್ಮ, ಬಟ್ ಏನ್ ಮಾಡ್ತೀರಾ, ಅದನ್ನ ಅದು ಬೇಡ ಅಂದ್ರೂ ಅದು ಹಿಂದೆ ಬಂದ್ಬಿಡುತ್ತೆ ನಮಗೆ. ಆದ್ರೂ ಬದಲಾವಣೆ ಮಾಡ್ತಕ್ಕಂಥ ಪ್ರಯತ್ನ, ಅದೆಲ್ಲದೂ ಕೂಡ ಬದಲಾವಣೆ ಆಗಬೇಕು. ದೇಶ ರಾಜಕಾರಣಿ ಇಲ್ಲದೇನು ಉದ್ಧಾರ ಆಗ್ಬೇಕಂದ್ರೆ ಅದು ಎಜುಕೇಶನ್ ಇಂದ ಮಾತ್ರ ಸಾಧ್ಯ ಅಂತ ಒಂದು ಕೆಲಸವನ್ನ ಇವತ್ತು. ಹಾಗಂತ ತಕ್ಷಣ ರಾಜಕಾರಣಿಗಳು ಬೇಕಾಗತ್ತೆ ನಿಮಗೆ ಈ ದೇಶ ರನ್ ಮಾಡಕ್ಕೆ. ನಾನು ಒಳ್ಳೆಯವ್ರು ತುಂಬಾ, ಅದಕ್ಕೆ ನಾನಂತೂ ಬೇಕೇ ಬೇಕು. ನಿಮಗೆ ಬೇರೆಯವ್ರಿಗೆ ಗೊತ್ತಿಲ್ಲ, ಅವರೆಲ್ಲರೂ ಒಳ್ಳೆಯವರು ಅಂತ ನಾನು ಕೊಡ್ತೀನಿ, ನೀವೇನ್ ಬೇಕಾದ್ರೂ ಬರ್ಕೊಳ್ಳಿ. ನನ್ನ ಬಗ್ಗೆ ಒಳ್ಳೇದಾಗಿ ಬರೀರಿ, ಯಾಕಂದ್ರೆ ನಾನು ಕರೆಕ್ಟ್ ಟೈಮಿಗೆ ಬಂದಿದ್ದೀನಿ ಫಂಕ್ಷನ್ಗೆ, ಕರೆಕ್ಟ್ ಟೈಮಿಗೆ ಹೋಗ್ತೀನಿ. ಬಯಸ್ಕೊಂಡ್ರೆ ಇನ್ನೂ ಜಾಸ್ತಿ ಒಳ್ಳೇದೇ ನಮ್ಮ ಹತ್ರ ಬರೀಬೇಕು. ಸೊ ಇಷ್ಟಿರ್ಲಿ, ಬಹಳ ಸಂತೋಷ. ಆನ್ ಲೈಟರ್ ನೋಟ್, ಅದು ಪರವಾಗಿಲ್ಲ, ಬಟ್ ಸೊಸೈಟಿಯಲ್ಲಿ ಜವಾಬ್ದಾರಿ ನಮ್ಗೆ ತುಂಬಾ ಆಗುತ್ತೆ. ನಾಳೆ ದಿವಸ ನಾವು ಮಾಡತಕ್ಕಂತ ತಪ್ಪುಗಳ ನಿರ್ಧಾರ ಮೋಸ್ಟ್ಲಿ ನಮ್ಮ ಮಕ್ಕಳಿಗೆ ಹೊಡ್ತಾ ಬೀಳುತ್ತೆ. ಅದು ಯಾವುದೇ ಕಾರಣಕ್ಕೂ ರಾಜಕಾರಣದಲ್ಲಾಗ್ಲಿ, ಒಂದು ಸಾಮಾಜಿಕ ಕಾಳಜಿ ಇರ್ತಕ್ಕಂಥ ರಾಜಕಾರಣಿಗಳಿರ್ಬೋದು, ನಿಮಗೆ ಈ ಮಾಧ್ಯಮದಲ್ಲಿ ಇರ್ಬೋದು, ಎಜುಕೇಶನ್ ಅಲ್ಲಿ ಇರ್ಬೋದು, ಎಲ್ಲದರಲ್ಲೂ ಕೂಡ ಅದು ಯಾವುದೇ ಕಾರಣಕ್ಕೂ ಆಗಬಾರದು. ಬಿಕಾಸ್ ದೇ ಆರ್ ಅವರ್ ಅಸೆಟ್. ಮಕ್ಕಳು ನಮ್ಮ ಈ ದೇಶದ ಸಂಪತ್ತು. ನಾವು ಹೆಂಗೆ ಬೆಳೆಸ್ತೀವಿ ಅವ್ರನ್ನ ನಮ್ಮ ಸಂಪತ್ತಾಗಿ ಉಳಿತಾವೆ. ಅದು ಎಷ್ಟು ಚೆನ್ನಾಗಿ ಬೆಳೆಸ್ತೀವಿ ಅಷ್ಟು ದೊಡ್ಡದಾಗಿ ಇರ್ತಾವೆ. ಒಂದು ಚಾಪು, ಒಂದು ಹೆಜ್ಜೆ ಗುರುತು ಒಂದೊಂದು ಮಕ್ಕಳು ಕೂಡ ಕೊಡಬೇಕಾಗ್ತದೆ. ಅದನ್ನ ಇವತ್ತು ಡೆಕ್ಕನ್ ಹೆರಾಲ್ಡ್ ಪ್ರಜಾವಣಿಯವರು ನೀವು ಮಾಡ್ತಾ ಇದ್ದೀರಿ ಅಂತ ಹೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಕ್ಷಮಿಸ್ಬೇಕು, ಜಾಸ್ತಿ ಮಾತಾಡದೆ ಅನಿವಾರ್ಯ. ನಿಮಗೇನಾದ್ರು ಕೇಳಕ್ ಇಷ್ಟ ಆಗ್ಲಿಲ್ಲ ಅಂದ್ರೆ ಅದು ನಿಮ್ ತೊಂದರೆ, ನಂದಂತೂ ಅಲ್ಲ. ಆದ್ರೆ ಒಳ್ಳೆ ಮಾತನ್ನು ಕಲ್ತಿದ್ದೀನಿ, ಒಳ್ಳೆ ಮಾತಾಡಿದ್ದೀನಿ. ಇದಾಗ್ಲಿ, ಈ ಕಾರ್ಯಕ್ರಮ ಬಹಳ ದೊಡ್ಡ ಮಟ್ಟದಲ್ಲಿ ರಾಜ್ಯದಲ್ಲಿ ಈ ಸಂದರ್ಭದಲ್ಲಿ ಯಾರ್ಯಾರು ತೀರ್ಮಾನ ಮಾಡ್ತಾ ಇದ್ದಾರೆ, ಇವತ್ತು ಎಕ್ಸಾಮ್ ಮುಗಿಸಿ ಮುಂದೆ ಅವರ ಭವಿಷ್ಯವನ್ನು ರೂಪಿಸ್ತಕ್ಕಂಥ ಎಲ್ಲ ಮಕ್ಕಳಿಗೂ ಕೂಡ ದೇವರು ಒಳ್ಳೇದು ಮಾಡಲಿ. ಈ ಕಾರ್ಯಕ್ರಮದಿಂದ ಅವ್ರಿಗೆ ಭವಿಷ್ಯದಲ್ಲಿ ನಿರ್ಧಾರವನ್ನು ತಗೊಳ್ತಕ್ಕಂಥ ಒಂದು ಒಳ್ಳೆ ಒಂದು ಕಾರ್ಯಕ್ರಮ ಆಗ್ಲಿ. ಅದು ಹುಬ್ಳಿ ಮಟ್ಟದಲ್ಲಿ ಮಾಡ್ತಾ ಇದ್ದೀರಾ. ನೆಕ್ಸ್ಟ್ ಟೈಮ್ ನಿಮಗೆ ನೆಟ್ವರ್ಕ್ ಇದೆ, ಒಂದು ಚಿಕ್ಕ ಮಟ್ಟದಲ್ಲೂ ಕೂಡ ಬೇರೆ ಬೇರೆಯವರು ಎಲ್ಲರೂ ಸೇರಿ ಡಿಸ್ಟ್ರಿಕ್ಟ್ ಮಟ್ಟದಲ್ಲೂ ಮಾಡಿದ್ರೆ ಉಪಯೋಗ ಆಗ್ಬೋದೇನೋ, ನನಗೆ ಗೊತ್ತಿಲ್ಲ. ಇದು ದಿಸ್ ನೀಡ್ಸ್ ಮಾಡ್ತಾ ಇದ್ದಾರೆ, ಎಲ್ಲರೂ ಅಲ್ಲಲ್ಲೇ ಮಾಡ್ತಾ ಇದ್ದಾರೆ. ನಿಮ್ಮಂತ ಒಂದು ಜವಾಬ್ದಾರಿತವಾಗಿರ್ತಕ್ಕಂಥ ಒಂದು ಪತ್ರಿಕೆ ಡಿಸ್ಟ್ರಿಕ್ಟ್ ಮಟ್ಟದಲ್ಲಿ ಮಾಡಿದ್ರೂ ಕೂಡ ನಿಮಗೂ ಅನುಕೂಲ ಆಗುತ್ತೆ, ರೆಸ್ಪಾನ್ಸಿಬಿಲಿಟಿನೂ ಸರಿ ಬರ್ತದೆ. ಮಕ್ಕಳಿಗೆ ಒಳ್ಳೆ ದಿಕ್ಕನ್ನ ತೋರಿಸ್ತಕ್ಕಂಥ, ಶುದ್ಧವಾಗಿ, ಅವರೆಲ್ಲ ಕನ್ಫ್ಯೂಷನ್ ಇರ್ತಾರೆ, ಅವರಿಗೆ ದಿಕ್ಕನ್ನ ಬಹಳ ಕ್ಲಾರಿಟಿಯಾಗಿ ತೋರಿಸೋದಕ್ಕೆ ಅವಕಾಶ ಆಗುತ್ತೆ ಅಂತದನ್ನ ಇವತ್ತು ನಾನು ಡೆಕ್ಕನ್ ಹೆರಾಲ್ಡ್ ಪ್ರಜಾವಣಿಯರ ವ್ಯವಸ್ಥಾಪಕರು ಮತ್ತೆ ಎಲ್ಲ ತಾವೆಲ್ಲರೂ ಕೂಡ ಅಧಿಕಾರಿ ವರ್ಗದವರು ಯಾರು ತಾವೆಲ್ಲರೂ ಕೂಡ ಇದ್ದೀರಿ, ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು. ಮತ್ತೆ ಆಡ್ 6 ಅವ್ರು ಇರ್ಬೋದು, ಮತ್ತೆಲ್ಲ ಸ್ಪಾನ್ಸರ್ಸ್ ಅವರು ಕೂಡ ಇಂಪಾರ್ಟೆಂಟ್. ಇದೊಂಥರ ಗಿವ್ ಅಂಡ್ ಟೇಕ್. ಎಲ್ಲರಿಗೂ ಕೂಡ ಶುಭವಾಗ್ಲಿ ಅಂತ ಹೇಳಿ, ಬಹಳ ಮುಖ್ಯವಾಗಿ ಮಕ್ಕಳಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. Namaskara. Good evening, everyone. It's really my pleasure to have you all this evening, and thank you for taking your time out for this event. As you all know, Deccan Herald and Prajavani, over the last 7 decades, have been the trusted voice of Karnataka, chronicling the developments that happen in every nook and corner of this state. We just don't chronicle news, but write stories, in-depth stories that affect lives, livelihood, and communities. Beyond this, Deccan Herald strongly believes that as a newspaper, we have a responsibility to society.
So, as the executive editor of Deccan Herald, I would like to share a few thoughts with you on what we do as a newspaper. At Deccan Herald, we believe journalism carries a responsibility that goes beyond reporting events. As a newspaper closely connected to society, we see ourselves not as providers of news, just providers of news, but as enablers of progress, especially the young minds. In a world filled with complex academic and career choices, we believe it's our duty to equip students with the clarity and confidence they need to shape their future. This commitment is reflected in our education and career page that appears every Tuesday. You would have seen this in today's edition of Deccan Herald. Our education and career pages goes well beyond routine coverage. We focus on simplifying decisions around courses, entrance exams, and study strategies. Through our regular columns, we bring expert guidance on exam preparation, study habits, career choices, emerging sectors, and higher education, including opportunities abroad. At the same time, we emphasize employability, offering practical advices on resume building, interview preparation, and adapting to a changing job market. Our bulletin board that appears every Tuesday in the education and career page connects students to internships, fellowships, and courses, while our opinion and explainer pieces help them engage with contemporary debates and think critically about the world around them. Our engagement begins even earlier through Deccan Herald in Education, popularly known as DHIE, where we connect with school students in a format that is vibrant and relatable. Here, we focus on shaping the individual. Columns like Mind Your Language strengthen communication skills, and personality development column helps build confidence, resilience, and leadership qualities. Through Wild World and Tech Set Go, we simplify AI and other emerging technologies, making students aware and future ready. Just as importantly, DHIE gives students a platform to express themselves, helping them grow into confident and engaged individuals. At Deccan Herald, education is not just a segment for us. It's a commitment to go beyond news, to guide, to empower, and to help shape the future of society through its students. This is what Deccan Herald stands for. We believe in investing in future. We invest in our students. Thank you for being here. ಪ್ರಜಾವಾಣಿ ಡೆಕ್ಕನ್ ಹೆರಾಲ್ಡ್ 78 ವರ್ಷಗಳಿಂದ ನಂಬಿಕೆಯನ್ನು ಉಳಿಸ್ಕೊಂಡು ಬಂದಿದೆ. ಆದರೆ ಪ್ರಜಾವಾಣಿಯ ಹಿಸ್ಟ್ರಿಯಲ್ಲಿ, ಡೆಕ್ಕನ್ ಹೆರಾಲ್ಡ್ನ ಹಿಸ್ಟ್ರಿಯಲ್ಲಿ ಇವತ್ತಿನ ದಿನ ಐತಿಹಾಸಿಕ ದಿನ ಅಂತ ಅನ್ಕೊಳ್ಬಹುದು. ಯಾಕೆ ಅಂತಂದ್ರೆ, ನಮಗೆ ಪ್ರೆಸ್ ಮೀಟಿಗೆ ಹೋಗಿ ಗೊತ್ತಿತ್ತು ಬಿಟ್ರೆ ನಾವೇ ಒಂದು ಪ್ರೆಸ್ ಮೀಟ್ ಮಾಡಿದ್ ಗೊತ್ತಿರಲಿಲ್ಲ. ನಾವೇ ಪ್ರೆಸ್ ಮೀಟ್ ಮಾಡಿದ್ದು ಇವತ್ತೇ ಮೊದಲು 78 ವರ್ಷದಲ್ಲಿ. ನನಗೆ ಗೊತ್ತಿದ್ದಂಗೆ ನೀವು ಪ್ರಶ್ನೆ ಕೇಳ್ಬೋದೇ. ಆ ಕಾರಣಕ್ಕಾಗಿ ಇವತ್ತಿನ ದಿನ ಪ್ರಜಾವಾಣಿ ಡೆಕ್ಕನ್ ಹೆರಾಲ್ಡ್ನ ಇತಿಹಾಸದಲ್ಲಿ ಬಹಳ ಮಹತ್ವದ ದಿನ ಅಂತ ನಾನು ಅಂದ್ಕೊಳ್ತೇನೆ. ಈಗಾಗಲೇ ಸುಬ್ರಹ್ಮಣ್ಯ ಅವರು ಡೆಕ್ಕನ್ ಹೆರಾಲ್ಡ್ನಲ್ಲಿ ಹೇಗೆ ಎಜುಕೇಶನ್ಗೆ ಗಮನ ಕೊಟ್ಟಿದ್ದಾರೆ ಅನ್ನೋದನ್ನು ಹೇಳಿದ್ದಾರೆ. ಪ್ರಜಾವಾಣಿ ಕೂಡ ಒಂದು ಪತ್ರಿಕೆಯ
ಪ್ರೈಮರಿ ಡ್ಯೂಟಿ ಅಂತ ಏನು ಹೇಳ್ತೀವಿ ಅದು ಎಜುಕೇಶನ್. ಎಜುಕೇಶನ್ ಅಂತಂದ್ರೆ ನೀವು ಪ್ರಾಥಮಿಕ ಶಾಲೆ, ಡಿಗ್ರಿ, ಪ್ರೌಢಶಾಲೆ ಅಥವಾ ಯೂನಿವರ್ಸಿಟಿ ಅಷ್ಟೇ ಅಲ್ಲ, ಇಡೀ ಸಮಾಜಕ್ಕೆ ಎಜುಕೇಟ್ ಮಾಡೋದೇ ಪತ್ರಿಕೆಯ ಕೆಲಸ. ಆ ಕೆಲಸವನ್ನ ಮಾಡ್ಕೊ ಬರ್ತಾನೆ ಪ್ರಜಾವಾಣಿ 78 ವರ್ಷದಿಂದ ಕೂಡ ಎಜುಕೇಶನ್ನಿಗೂ, ನಾವು ಸಾಮಾನ್ಯವಾಗಿ ಎಜುಕೇಶನ್ ಅಂತ ಏನ್ ಅನ್ಕೊಳ್ತೀವೋ ಅದಕ್ಕೂ ಕೂಡ ಅದು ಕೆಲಸ ಮಾಡ್ತಾ ಬರ್ತಾ ಇದೆ. ಪ್ರತಿ ದಿವಸ ಪ್ರಜಾವಾಣಿಯಲ್ಲಿ SSLC ಮತ್ತು PUC ಮಕ್ಕಳಿಗೆ ನೀವು ರಿಸಲ್ಟ್ ಹೆಂಗೆ ಚೆನ್ನಾಗಿ ಮಾಡಬೇಕು ಈ ಸಲ ಅಂತ ಹೇಳಿ ಪ್ರತಿ ವರ್ಷ ಕೂಡ ಅದಕ್ಕೆ ಸಾಹಸವನ್ನ ಮಾಡ್ತಾ ಇರ್ತೀವಿ. ಅದಕ್ಕೆ ನಮ್ಮ ಕೊಡುಗೆ ಕೂಡ ಇರುತ್ತೆ. ನಾವು ಪ್ರತಿ ದಿವಸ SSLC ಮತ್ತು PUC ಮಕ್ಕಳಿಗೆ ಅವರು ಸ್ಕೂಲ್ ಶುರುವಾದ ದಿನದಿಂದಲೇ ನಾವು ಕೂಡ ಪ್ರತಿ ದಿವಸ ಅದರ ಮಾರ್ಗದರ್ಶನವನ್ನ, ದಿಕ್ಸೂಚಿಯನ್ನ ಪ್ರಕಟ ಮಾಡ್ತೀವಿ. ಪ್ರತಿ ಸೋಮವಾರ ಶಿಕ್ಷಣ ನಮ್ಮ ಒಂದು ವಿಶೇಷ ಪುಟ ಬರುತ್ತೆ. ಅದರೊಳಗೆ ಶಿಕ್ಷಣದ ಬಗ್ಗೆ ನಮ್ಗೆ ಪದೇ ಪದೇ ಒಂದು ಮಾತನ್ನ ಹೇಳ್ತಾ ಇರ್ತಾರೆ, ನಾವು ಸ್ಟೂಡೆಂಟ್ ಸೆಂಟ್ರಿಕ್ ಆಗಿರಬೇಕು ಅಂತೇಳಿ. ನನ್ನ ದೃಷ್ಟಿಯಲ್ಲಿ ನಾವು ಸ್ಟೂಡೆಂಟ್ ಸೆಂಟ್ರಿಕ್ ಆಗಿದ್ರೆ ಸಾಲದು, ಪೇರೆಂಟ್ಗಳಿಗೂ ಕೂಡ ಅದರೊಳಗೆ ಮಾಹಿತಿಯನ್ನು ಕೊಡುವಂತ ಕೆಲಸವನ್ನ ಮಾಡ್ಕೊಂಡು ಬರ್ತಾ ಇದ್ದೇವೆ. ಅದಲ್ಲದೇನೆ PV ಕ್ವಿಜ್ ಅಂತ ಒಂದು ನಡೆಸ್ತೇವೆ, ಅದು ಕೂಡ ತುಂಬಾ ಚೆನ್ನಾಗಿ ನಡೀತಾ ಇದೆ. ಆಮೇಲೆ SSLC PUC ಮಕ್ಕಳಿಗೆ ಕಾರ್ಯಾಗಾರಗಳನ್ನ ಮಾಡ್ತೀವಿ. ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕಾರ್ಯಾಗಾರಗಳನ್ನು ಮಾಡಿ ತಜ್ಞರನ್ನ ಕರೆಸಿ, ಎಕ್ಸ್ಪರ್ಟ್ ಅನ್ನ ಕರೆಸಿ ಅವರಿಗೆ ಎಕ್ಸಾಮ್ ಭಯ ಹೋಗೋದ್ರಿಂದ ಹಿಡಿದು ಟಿಪ್ಸ್ಗಳನ್ನು ಕೂಡ ಕೊಡ್ತೀವಿ. ಜೊತೆಗೆ ಪ್ರಜಾವಾಣಿಯ ಹೆಗ್ಗಳಿಕೆ ಏನು ಅಂತಂದ್ರೆ, ಯಾವಾಗಾದ್ರೂ UPSC ರಿಸಲ್ಟ್ ಬಂದ್ರೆ, KPSC ರಿಸಲ್ಟ್ ಬಂದ್ರೆ, ಟಾಪರ್ಸ್ ಅನ್ನು ಕೇಳಿದ್ರೆ ಮೊದಲು ಕೊಡುವ ಉತ್ತರ ಪ್ರಜಾವಾಣಿ ಓದಿದ್ರಿಂದಾಗೇನೆ ನಾವು ಪಾಸ್ ಮಾಡಿದ್ವಿ ಅಂತ ಹೇಳ್ತಾರೆ. ಆಮೇಲೆ ಬಹುತೇಕ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮಿನ ಏನು ಇನ್ಸ್ಟಿಟ್ಯೂಷನ್ಗಳಿದ್ದಾವೆ ಅಲ್ಲೆಲ್ಲ ಸಜೆಸ್ಟ್ ಮಾಡೋದು ಕೂಡ ಪ್ರಜಾವಾಣಿ ಡೆಕ್ಕನ್ ಹೆರಾಲ್ಡ್ ಅನ್ನು ಓದಿ ಅಂತೇಳಿ. ನಾನು ಬಹಳ ಕುತೂಹಲಕಾರಿಯಾಗಿ ಒಬ್ಬ KS ಅಲ್ಲ UPSC ರ್ಯಾಂಕ್ ಬಂದವ್ರನ್ನ ಕೇಳಿದೆ, ಪ್ರಜಾವಾಣಿಯನ್ನೇ ಯಾಕೆ ಓದಬೇಕು ನೀವು ಅಂತೇಳಿ, ಏನ್ ಸಿಗತ್ತೆ ನಿಮ್ಗೆ ಪ್ರಜಾವಾಣಿಯಲ್ಲಿ ಅಂತೇಳಿ. ಅವ್ರು ಹೇಳಿದ್ರು, ನನಗೆ ಫ್ಯಾಕ್ಟ್, ನಿಜವಾದ ಫ್ಯಾಕ್ಟ್ ಸಿಗೋದು ನಮಗೆ ಅಲ್ಲಿ. ಎರಡನೇದು ಭಾಷೆ, ಪ್ರಜಾವಾಣಿಯಲ್ಲಿ ಬರುವ ಭಾಷೆ ಇದೆಯಲ್ಲ ನಮ್ಗೆ ಬಹಳ ಮುಖ್ಯವಾಗಿ ಇದನ್ನ ಕಲಿಸ್ಕೊಡುತ್ತೆ. ಆ ಕಾರಣಕ್ಕಾಗಿ ನಾವು ಪ್ರಜಾವಾಣಿಯನ್ನು ಓದ್ತೇವೆ ಅಂತ ಹೇಳಿದ್ರು. ಇದಿಷ್ಟು ಅವತ್ತಿನಿಂದ ಇವತ್ತಿನವರೆಗೆ ಮಾಡ್ಕೊಂಡು ಬರ್ತಾ ಇದ್ದೇವೆ. ಕಳೆದ 15 ವರ್ಷದಿಂದ ಎಜುವರ್ಸು, ಯೂನಿವರ್ಸಿಟಿಗಳು, ಇನ್ಸ್ಟಿಟ್ಯೂಷನ್ಗಳು ಮತ್ತು ಮಕ್ಕಳು, ಪೋಷಕರ ನಡುವೆ ಒಂದು ಸೇತುವೆಯಾಗುವಂತ ಕೆಲಸವನ್ನು ಕೂಡ ಮಾಡ್ಕೊಂಡು ಬರ್ತಾ ಇದೆ. ನಾನು ಒಂದೇ ಒಂದು ಮಾತನ್ನ ಹೇಳಬೇಕು. ನನಗೆ ಗುರುರಾಜ್ ಕರ್ಜಿಗೆ ಅವರು ಯಾವಾಗಲೂ ಒಂದು ಬಹಳ ಒಳ್ಳೆ ಮಾತನ್ನ ಹೇಳ್ತಾರೆ. ನಾವೆಲ್ಲ ಇದ್ದಾಗ ಫಸ್ಟ್ ಕ್ಲಾಸ್ ಬರೋದು ಕಡಿಮೆ ಇತ್ತು, ಒಬ್ಬರೋ ಇಬ್ಬರೋ ಫಸ್ಟ್ ಕ್ಲಾಸ್ ಡಿಸ್ಟಿಂಕ್ಷನ್ ಬರೋರು, ಆಮೇಲೆ ಒಂದು 5-6 ಜನ ಫಸ್ಟ್ ಕ್ಲಾಸ್ ಬರೋರು, ಸೆಕೆಂಡ್ ಕ್ಲಾಸ್ ಒಂದು 8-10 ಜನ, ಉಳಿದವರೆಲ್ಲ ಥರ್ಡ್ ಕ್ಲಾಸ್, ಆಮೇಲೆ ಫೇಲ್. ಇವತ್ತು ಹಂಗಿಲ್ಲ. ಇವತ್ತು 625ಕ್ಕೆ 625 200-300 ಜನ ತಗೊಳ್ತಾರೆ. ಯಾಕೆ ಹಂಗೆ? ನನಗೆ ಅನುಮಾನ ಏನು ಅಂತಂದ್ರೆ, ನಾವು ದಟ್ಟರಿದ್ವು ಅಥವಾ ಈಗಿನ ಮಕ್ಕಳು ಬಹಳ ಬುದ್ಧಿವಂತರಿದ್ವು ಅಂತ ಪ್ರಶ್ನೆ ಕರ್ಜಿಗೆ ಅವರು ಮಾಡ್ಕೊಳ್ತಾರೆ. ಮಾಡ್ಕೊಂಡು ಮಾತನ್ನ ಹೇಳ್ತಾರೆ. ಈಗ ಏನಾಗಿದೆ ಅಂದ್ರೆ, ದನಕ್ಕೆ ಎಷ್ಟು ಕಾಲು ಅಂತ ಪ್ರಶ್ನೆ ಇರುತ್ತೆ. 4 ಉತ್ತರಗಳನ್ನು ಕೊಟ್ಟಿರ್ತಾರೆ, 1, 2, 3, 4 ಮಾರ್ಕ್ಸಿನ ಪ್ರಶ್ನೆ ಅದು. ಅಂದ್ರೆ 1 ಕಾಲಿಗೆ 1 ಮಾರ್ಕ್. 3 ಅಂತ ಬರೆದ್ರೆ ಅದು ತಪ್ಪು ಉತ್ತರ ಅಲ್ವಾ? 3 ಅಂತ ಬರೆದ್ರೆ ತಪ್ಪು, 0 ಕೊಡಬೇಕು. 0 ಕೊಟ್ರೆ ಇನ್ನೊಬ್ಬ ಬೈತಾನಂತೆ, 0 ಕೊಡಬಾರ್ದು, ಅವನು 3 ಅಂತ ಬರೆದ್ರೆ 3 ಅಂಕನೇ ಕೊಡಬೇಕು. ಯಾಕಂದ್ರೆ 3 ಅನ್ನೋದು ಸರಿ, 3 ಮಾಡಿದಾನಲ್ಲ ಅವನು. ಹಾಗೆ 3 ಅಂತ ಕೊಟ್ಟು ಈಗ ಎಲ್ಲ 95 ಅಂಕ 100 ಅಂಕದವರಿಗೆ ಬರ್ತದೆ ಅಂತ ಅವರು ತಮಾಷೆ ಮಾಡ್ತಾರೆ. ನಾನು ಈ ಉದಾಹರಣೆಯನ್ನು ಯಾಕೆ ಕೊಡ್ತೇನೆ ಅಂದ್ರೆ, 4 ಕಾಲು ಅನ್ನೋದು ಗೊತ್ತಾಗೋದಕ್ಕೆ ಎಜುವರ್ಸಿಗೆ ಬರಬೇಕು ಮಕ್ಕಳು ಮತ್ತು ಪೋಷಕರು. ನಮಸ್ಕಾರ. On behalf of Deccan Herald, Prajavani and Hat6 Advertising, I would welcome you all on this special occasion. As we are conducting an Eduverse education event.
So it's really an overwhelming moment, I think, because this expo is such an overwhelming thing for me, because Eduverse, the title is itself is in really a education related. So we are happy to be the partner with the Deccan Herald and Prajavani for 16th edition of DH Eduverse, and happening on 4th April and 5th at Palace Grounds at Bangalore, and 11th and 12th at Hubballi. This is not an expo, but a useful platform for all the students, because there will be 90 plus universities, institutions participating over here. So each and one students can clarify what they have to select and what they have to do in their future. And of course, I would really proudly announce that there will be a lot of scholarships for eligible students who attend the education event over here, and 100% free waiver for top 50 rank holders, and attractive gifts for mock CET participants, because it's an encouragement to the students, because every students will be in such a tension for the exams and all. But when we give some opportunities to them, there will be some positiveness when they come to the Eduverse. So I think this will be really a catchy thing for the students. And our aim is to support students with the right guidance and opportunity. We thank Deccan Herald and Prajavani for this opportunity. And also, I would thank Madhu Bangarappa sir, because announcing a result date before the exam, it's really appreciable, sir. And we thank you for such an initiative, sir. And thank you one and all for this opportunity. And one request from my side, because from 15 years, almost now it will be a 16th year, 15 years, the institution which are with us, I would really have some words with them, and have some explanations about why they participate in this Eduverse. So I would really welcome Dr. Narayan Swamy sir from Reva University, Pro Vice Chancellor, to please tell some words about Eduverse. Thank you, sir. Madhu Bangarappa sir, team Eduverse and team Hat6 Advertising, and all other fellow colleagues and members present here. First of all, I would like to say that we are proud and pride to be part of this Eduverse from past 15 years. It is an amazing experience for both of us, especially for all the universities who come across here to showcase what is available for the students to choose. There is a lot of stress, anxiety among the student mindset after their results to choose which college, which course, which program, where, how, distance, all those things. I would like to say that these anxieties were there when we were students. From past 15 years, whatever the exam stress is there, along with that, the stress is carrying another 1 month till they get 1 or 2 months till they get admit in various colleges and universities. I would like to say that this program, Eduverse, we are partnered from the beginning, has made both the first beneficiaries, both students as well as universities. Thank you for the opportunity, Eduverse, as well as at Hat6 for Reva. Thank you. Thank you, sir.